ಇರುವಂತಹ ತಾಯಿ ಈ ಒಂದು ಗೋಮಾತೆ. ಇವಳ ವಿಶೇಷತೆಯನ್ನು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಗೋವಿನ ಮುಖದಲ್ಲಿ ಬ್ರಹ್ಮನನ್ನ, ಕಣ್ಣುಗಳಲ್ಲಿ ವಿಷ್ಣುವನ್ನ, ಕಂಠದಲ್ಲಿ ರುದ್ರನನ್ನ, ಕೊಂಬುಗಳಲ್ಲಿ ಸೂರ್ಯಚಂದ್ರರನ್ನ, 4 ಕಾಲುಗಳಲ್ಲಿ 4 ವೇದಗಳನ್ನ, 4 ಕಾಲುಗಳ 8 ಗೊರಸುಗಳಲ್ಲಿ ಅಷ್ಟದಿಕ್ಪತಿಗಳನ್ನ, ಈ ಸೂರ್ಯಕೇತು ನಾಡಿಯಲ್ಲಿ ಸೂರ್ಯನ ಕಿರಣವನ್ನ, ಸಂಪೂರ್ಣ ಶರೀರದಲ್ಲಿ 33 ಕೋಟಿ ದೇವತೆಗಳನ್ನ, ಬಾಲದಲ್ಲಿ ಸರ್ಪ ಸಂತತಿಯನ್ನ, ಕೆಚ್ಚಲಿನಲ್ಲಿ ಅಮೃತವನ್ನು ಕಂಡಂತಹ ಭಾರತ ದೇಶ. ಅಂತಹ ದೇಶದಲ್ಲಿ ಈ ಒಂದು ಗೋಮಾತೆ ಅಷ್ಟು ಪ್ರಾಮುಖ್ಯತೆ ಇದೆ. ಇವಳು ಗಮನಿಸ್ಕೋಣ. ಇವಳಿಂದ ಏನಪ್ಪ ನಾವು ತಗೊಳ್ಬೋದು ಅಂತಂದ್ರೆ, ಇವಳ ಫುಡ್ ಸ್ಟೈಲು ಮತ್ತೆ ಇವಳ ಕೆಪಾಸಿಟಿ ಅರ್ಥ ಮಾಡ್ಕೊಳ್ಳೋಣ. ಇವಳು ಫುಡ್ ಸ್ಟೈಲ್ ಏನಪ್ಪಾ ಅಂದ್ರೆ, ನೋಡಿ, ಇದು ನಾವು ರಾಗಿ ತಿಂತೀವಲ್ವ ಮಕ್ಕಳ, ರಾಗಿ ಮುದ್ದೆ ತಿನ್ಬಿಡ್ತೀವಿ. ನಮ್ಗೆ ರಾಗಿ ಹುಲ್ ಬೇಡ, ಅದನ್ನ ಇವಳು ತಿಂತಾಳೆ. ನಾವು ಕೇಳಿಸ್ಕೊಡ್ರಲ್ಲಿ, ನಾವು ಜೋಳ ತಿಂತೀವಿ, ಜೋಳ ಅದರಲ್ಲೂ ಇವಾಗ ಅದೇನೋ ಚಿಕ್ಕ